ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತು ಒಂದು ಸಿಂಪಲ್ ಬಟ್ ತುಂಬಾ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮ ಮುಂದೆ ಇದ್ದೀನಿ. ನಿಮಗಂತೂ ಈ ವ್ಲಾಗ್ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಏನು ಅಂದರೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು. ನಾವು ಹೆಂಗಸರು ಎರಡು ಕನ್ಫ್ಯೂಷನ್ ಸ್ಟೇಟ್ಸಲ್ಲಿ ಇರ್ತೀವಿ. ಒಂದು, ನಾವು ಮನೇಲಿದ್ದೀವಿ, ಹೌಸ್ ವೈಫ್ ಆಗಿದ್ದೀವಿ ಅಂದರೆ ಏನಪ್ಪ ಬರೀ ಮನೆಯಲ್ಲೇ ಇದ್ದೀವಿ, ಹೊರಗಡೆ ಹೋಗಬೇಕು, ನಾವು ದುಡಿಬೇಕು, 4 ಕಾಸು ಸಂಪಾದನೆ ಮಾಡಬೇಕು, ಹೊರಗಡೆ ಜಗತ್ತನ್ನ ಎಕ್ಸ್ಪೋಸ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಮೆಜಾರಿಟಿ ಹೌಸ್ ವೈಫ್ಗೆ ಈ ಥರ ಅನಿಸ್ತಾ ಇರುತ್ತೆ. ನಾವು ಕೂಡ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂತ. ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದೀವಿ ಅಂದರೆ ನಮಗೆ ಏನನ್ಸುತ್ತೆ, ಅಪ್ಪ ಮನೇಲಿರಬೇಕಪ್ಪ, ನೆಮ್ಮದಿಯಾಗಿ ಫಸ್ಟು ನಿದ್ದೆ ಮಾಡಬೇಕು, ನೆಮ್ಮದಿಯಾಗಿ ಇದ್ಬಿಡ್ಬೇಕು ಮನೇಲಿ ಹೌಸ್ ವೈಫ್ ಥರ ಅಂತ ಅನಿಸ್ತಾ ಇರುತ್ತೆ. ಈ ಥರ ಸಿಚುವೇಶನ್ ಇರಬೇಕಾದ್ರೆ ಯಾರ ಲೈಫು ಈಸಿ, ಯಾರ ಲೈಫು ಕಷ್ಟ ಅಂತ ಎಷ್ಟೋ ಜನಕ್ಕೆ ಸುಮ್ಮನೆ ಹಾಗೆ ಅನಿಸ್ತಾ ಇರುತ್ತೆ. ನನಗೂ ಆ ಥರ ಅನಿಸ್ತಾ ಇರುತ್ತೆ, ಏನು ಮನೇಲಿ ಇದ್ಬಿಟ್ರೆ ಈಸಿನಾ, ಹೊರಗಡೆ ಹೋಗಿ ದುಡಿಯೋದು ಈಸಿನಾ ಅಂತ. ಏನಂದರೆ ಇಬ್ಬರಿಗೂ ಹೊರಗಡೆ ಹೋಗಿ ದುಡಿದ್ರೂ ಮನೇಲಿದ್ದರೂ ಕೂಡ ಇಬ್ಬರಿಗೂ ಅವ್ರದ್ದೇ ಚಾಲೆಂಜಸ್ ಇದ್ದೇ ಇರುತ್ತೆ. ಇಬ್ರಿಗೂ ಫಿಸಿಕಲ್ ಸ್ಟ್ರೈನ್ ಅನ್ನೋದು ಆಗೇ ಆಗುತ್ತೆ. ಹೌಸ್ ವೈಫ್ ಮನೇಲಿದ್ದರೂ ಕೂಡ ಹಸ್ಬೆಂಡ್ಗಳು ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಮಕ್ಕಳು ಸ್ಕೂಲು ಕಾಲೇಜಸ್ ಎಲ್ಲ ಹೋಗ್ತಾ ಇರ್ತಾರೆ. ಯಾರು ಏನು ಹೋಗದೇ ಇದ್ದರೂ ನಮಗೆ ಅಂತೂ ರಿಟೈರ್ಮೆಂಟ್ ಅನ್ನೋದು ಇರಲ್ಲ. ಹೌಸ್ ವೈಫ್ಗಾಗಿರಲಿ, ವರ್ಕಿಂಗ್ ವುಮೆನ್ ಆಗಿರಲಿ, ರಿಟೈರ್ಮೆಂಟ್ ಅಂತೂ ಇರಲ್ಲ. ಮನೆಯಲ್ಲಿ ಹಸ್ಬೆಂಡ್ಗಳಿಗೆ 60 ಇಯರ್ಸ್ ಆದಮೇಲೆ ರಿಟೈರ್ಮೆಂಟ್ ಆಗ್ಬೋದು, ಬಟ್ ನಮಗಂತೂ ಲೈಫ್ ಟೈಮ್ ನಮಗೆ ರಿಟೈರ್ಮೆಂಟ್ ಅಂತಲೇ ಇರಲ್ಲ. ನಾವು ಎದ್ದೇಳಬೇಕು, ತಿಂಡಿ ಮಾಡಬೇಕು, ಕಾಫಿ ಮಾಡಬೇಕು, ಮನೆ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಇದೆಲ್ಲ ನಾರ್ಮಲ್ ವರ್ಕ್ ಆಗ್ತಾನೇ ಇರುತ್ತೆ. ಹೌಸ್ ವೈಫ್ಗಳದ್ದು ಹಾಗೆಯೇ, ಹಸ್ಬೆಂಡ್ ಹೋಗ್ತಿರ್ತಾರೆ ಕೆಲಸಕ್ಕೆ, ಇಲ್ಲಾಂದರೆ ಮಕ್ಕಳು ಹೋಗ್ತಿರ್ತಾರೆ, ಮಾಡಲೇಬೇಕಾಗತ್ತೆ ಅವ್ರಿಗೆ. ಇನ್ನು ವರ್ಕಿಂಗ್ ವುಮೆನ್ ಅಂತ ಬಂದರೆ ಅವರು ಸ್ವಲ್ಪ ಇನ್ನೂ ಬೇಗ ಹೇಳ್ಬೇಕಾಗತ್ತೆ. ಯಾಕೆಂದರೆ ಅವರು ಹೊರಗಡೆನೂ ಮ್ಯಾನೇಜ್ ಮಾಡಿ ಮನೆಯೂ ಮ್ಯಾನೇಜ್ ಮಾಡಬೇಕಾಗತ್ತೆ. ಇವಳು ಹೊರಗಡೆ ಹೋಗಿ ದುಡಿತಾ ಇದ್ದಾಳೆ, ಸಂಪಾದನೆ ಮಾಡ್ತಿದ್ದಾಳೆ ಅಂತ ಮನೇಲೇನೋ ಫುಲ್ ಮಾಡ್ತಾರೆ, ಇಲ್ಲ ಅಂತಲ್ಲ, ಸ್ವಲ್ಪ ಕೋಆಪ್ರೇಷನ್ಸ್ ಇರುತ್ತೆ. ಬಟ್ ಹೊರಗಡೆ ಸ್ವಲ್ಪ ಟೆನ್ಷನ್ ಇರುತ್ತೆ ಅಂತ ಮನೆಯಲ್ಲಿ ಅರ್ಥ ಮಾಡ್ಕೊಳ್ಳೋ ಜನಗಳು ಇರ್ತಾರೆ. ಹಾಗಂತ ಪ್ರಿಫರೆನ್ಸ್ ಕೊಡದೇ ಇರೋ ಜನಗಳೂ ಇರ್ತಾರೆ. ಎರಡು ರೀತಿಯೂ ಇರ್ತಾರೆ. ಏನು ಅವಳು ದುಡಿದ್ರೆ ಏನು, ಅವಳು ಮನೇಲಿ ಮಾಡಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು ಇದ್ದೇ ಇರ್ತಾರೆ. ಸೊ ಆ ಟೈಮಲ್ಲಿ ವರ್ಕಿಂಗ್ ವುಮೆನ್ಗೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಹೊರಗಡೆನೂ ಮ್ಯಾನೇಜ್ ಮಾಡಿಕೊಂಡು ಮತ್ತು ಮನೆಯೂ ಎಲ್ಲ ಕರೆಕ್ಟಾಗಿ ಮಾಡ್ಕೋಬೇಕು ಅಂದರೆ ಒಂಥರ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಮೆಂಟಲ್ ಸ್ಟ್ರೈನ್. ಈ ವಿಷಯದಲ್ಲಿ ಆ್ಯಕ್ಚುಲಿ ಹೌಸ್ ವೈಫ್ಗಳಿಗೆ ಸ್ವಲ್ಪ ಜಾಸ್ತಿ ಮೆಂಟಲ್ ಸ್ಟ್ರೈನ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಈ ವ್ಲಾಗಲ್ಲಿ ಏನೇನು ಚಾಲೆಂಜಸ್ ಬರುತ್ತೆ ಅಂತ ಹೇಳೋದ್ರ ಜೊತೆ ಏನಾದರೂ ಸೊಲ್ಯೂಷನ್ ಅಂತಲೂ ಹೇಳ್ತಾ ಹೋಗ್ತೀನಿ, ಆಯಿತಾ. ಆ್ಯಕ್ಚುಲಿ ಏನಕ್ಕೆ ಹೌಸ್ ವೈಫ್ಗಳಿಗೆ ಮೆಂಟಲ್ ಸ್ಟ್ರೈನ್ ಜಾಸ್ತಿ ಅಂದರೆ, ನಾವು ವರ್ಕಿಂಗ್ ವುಮೆನ್ಸು ಅಟ್ಲೀಸ್ಟ್ ಮನೇಲಿ ಇಷ್ಟೆಲ್ಲ ಮಾಡಿಬಿಟ್ಟು ಹೊರಗಡೆ ಹೋಗಿ ಜಗತ್ತನ್ನ ಎಕ್ಸ್ಪೋಸ್ ಮಾಡಿದ್ರೆ, ಒಂದು 4 ಜನ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ಇಲ್ಲಿದ್ದು ಮರ್ತೋಗ್ಬಿಡುತ್ತೆ. ಮನೆಗೆ ವಾಪಸ್ ಬರಬೇಕಾದ್ರೆ ಅದೇನು ಆಗಿತ್ತಲ್ಲ ತಲೆಯಲ್ಲಿ ಸ್ವಲ್ಪ ಸಂಗತಿ ಎಲ್ಲ ಮ್ಯಾಟ್ರೆಲ್ಲ ತಿಳಿಯಾಗೋಗುತ್ತೆ. ಅಷ್ಟೊಂದು ನಾವು ಟೆನ್ಷನ್ ಮಾಡ್ಕೊಳ್ಳಲ್ಲ. ಹೊರಗಡೆ ಹೋಗಿದ ತಕ್ಷಣ ಆ ಕೆಲಸದ ಮೇಲೆ ಸ್ವಲ್ಪ ಡೈವರ್ಟ್ ಮಾಡ್ಕೊಂಬಿಡ್ತೀವಿ ಮೈಂಡು. ಮನೆಗೆ ಬರೋಷ್ಟರಲ್ಲಿ ಸ್ವಲ್ಪ ಎಲ್ಲ ಮರ್ತೋಗ್ಬಿಟ್ಟಿರ್ತೀವಿ. ಬಟ್ ಮನೇಲಿ ಇದ್ಬಿಟ್ರೆ ಅಂತೂ ಬೆಳಗ್ಗಿಂದ ಸಂಜೆವರೆಗೂ ಅದೇ ಟಾಪಿಕ್ ಬಗ್ಗೆ ಏನೋ ಒಂದು ಕಸಿಬಿಸಿ ಆಗ್ತಿದೆ ಅಂದರೆ ಅದೇ ಟಾಪಿಕ್ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಮೆಂಟಲ್ ಸ್ಟ್ರೈನ್ ಜಾಸ್ತಿ ತೊಗೊಳ್ತೀವಿ. ಆಮೇಲೆ ಹೆಂಗೋ ಮೈಂಡನ್ನ ಡೈವರ್ಟ್ ಮಾಡ್ಕೊಳಕ್ಕಾಗಲ್ಲ. ಹೆಂಗೋ ಟಿ ವಿ ನೋಡಿಕೊಂಡು, ಯಾರ ಜೊತೆನೋ ಅಕ್ಕಪಕ್ಕ ಜೊತೆನೋ ಫೋನಲ್ಲೋ ಮಾತಾಡಿಕೊಂಡು ಹೆಂಗೋ ಮ್ಯಾನೇಜ್ ಮಾಡಿದ್ರು ಕೂಡ ಬಟ್ ಹೊರಗಡೆ ಎಕ್ಸ್ಪೋಸ್ ಆದಷ್ಟು ನಾವು ಮರ್ತೋಗ್ತೀವಿ, ಏನೇ ಒಂದು ಚಿಕ್ಕ ಮ್ಯಾಟ್ರಾದರೂ. ಆ ವಿಷಯದಲ್ಲಿ ಹೌಸ್ ವೈಫ್ಗಳು ಗ್ರೇಟು ಅಂತಲೇ ಹೇಳ್ಬೋದು. ಅವ್ರು ಕೆಲವು ಸತಿ ಡಿಪ್ರೆಷನ್ಗೆ ಹೋಗ್ತಾರೆ, ಆ್ಯಂಗ್ಸೈಟಿ ಬರ್ತಾ ಇರುತ್ತೆ, ಕೋಪ ಬರ್ತಾ ಇರುತ್ತೆ. ಒಂಥರ ಮನೇಲಿ ಏನಪ್ಪ ನಾನು ಏನೂ ಯೂಸ್ಲೆಸ್ಸು, ಏನೂ ಸಾಧನೆ ಮಾಡ್ತಿಲ್ವಲ್ಲ, ಏನಕ್ಕೂ ಯೂಸೇ ಬರ್ತಿಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಈ ರೀತಿ ಎಲ್ಲ ಫೀಲಿಂಗ್ಸ್ ಜೊತೆ ಅವ್ರು ಓಡಾಡ್ತಾ ಇರಬೇಕಾಗುತ್ತೆ ಮನೇಲಿದ್ದರೂ ಕೂಡ. ಆಮೇಲೆ ಹೆಲ್ತ್ ವೈಸು ಅಷ್ಟೇ, ವರ್ಕಿಂಗ್ ವುಮೆನ್ಗೆ ಹುಷಾರಿಲ್ಲದೆ ಇದ್ದರೂ ಕೂಡ ರಜೆಗಳು ಸಿಗಲ್ಲ, ರೆಸ್ಟ್ ತೊಗೊಳಕ್ಕಾಗಲ್ಲ. ಯಪ್ಪ ನನಗೆ ನಿಜ ಕೆಲವು ಸತಿ ಹುಷಾರಿಲ್ಲದೆ ಇದ್ದರೂ ಹೋಗಬೇಕಾಗುತ್ತೆ, ರಜೆ ಇರಲ್ಲ, ಅಲ್ಲಿ ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ನಾವು ಹೆಂಗೋ ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ಆ ಟೈಮಲ್ಲಿ ಮನೇಲಿ ಸ್ವಲ್ಪ ಕೋಆಪ್ರೇಷನ್ ಮಾಡಿದ್ರೆ ಪರವಾಗಿಲ್ಲ, ಇಲ್ಲ ಮನೆಯಲ್ಲೂ ಕೋಆಪ್ರೇಷನ್ ಮಾಡಲಿಲ್ಲ ಅಂದರೆ ತುಂಬಾ ಸ್ಟ್ರೈನ್ ಅಂತಲೇ ಹೇಳ್ಬೋದು. ಮನೇಲಿ ಮಾಡು ಮತ್ತು ಅಲ್ಲಿ ಮಾಡು, ಬಾಡಿ ಹೆಲ್ತ್ ಚೆನ್ನಾಗಿದೆ ಅಂದರೆ ಎಲ್ಲ ಮ್ಯಾನೇಜ್ ಹೆಂಗೋ ಮಾಡ್ಕೊಬಿಡ್ಬೋದು. ಅದೊಂಥರ ಸೂಪರ್ ಪವರ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ. ಎಷ್ಟು ಮಾಡ್ತೀವಿ ನಾವು, ಒಂದಾದ್ಮೇಲೆ ಒಂದು ಮಾಡ್ತಾನೇ ಇರ್ತೀವಿ. ಇದರ ಅರ್ಥ ಜೆಂಟ್ಸ್ ಮಾಡಲ್ಲ ಅಂತಲ್ಲ, ಅವ್ರದ್ದು ರೋಲ್ಸ್ ಇರುತ್ತೆ. ಬಟ್ ನಮ್ಮದು ಇನ್ಫೈನೈಟ್ ವರ್ಕು, ಅಲ್ಲೂ ಮಾಡು, ಮನೇಲಿ ಮಾಡು, ಪಾತ್ರೆ ತೊಳಿ, ಮತ್ತೆ ಆ ಸಿಂಕಿಗೆ ನಾವೇ ಪಾತ್ರೆ ಹಾಕ್ತೀವಿ, ಬಟ್ಟೆ ಡೈಲಿ ಬರ್ತಾ ಇರುತ್ತೆ. ರೊಟೀನ್ ವರ್ಕು, ಆ ರೊಟೀನ್ ವರ್ಕ್ ಮಾಡೋಕ್ಕೇ ಒಂಥರ ಬೇಜಾರು ಥರ ಆಗಿಬಿಡುತ್ತೆ. ಬಟ್ ಅದನ್ನು ನಾವು ಮೋಟಿವೇಟ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ, ಇಲ್ಲ
ಬೇಡಪ್ಪ ನಾವು ಮಾಡಬೇಕು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಮಾಡಬೇಕು, ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡಬೇಕು ಅಂತ ಕೆಲವು ಸತಿ ಎಷ್ಟೇ ಬೇಜಾರಾಗಿದ್ರೂ ಕೂಡ ಎದ್ದು ಮೋಟಿವೇಟ್ ಮಾಡ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಆ ವಿಷಯದಲ್ಲಿ ಅಟ್ಲೀಸ್ಟ್ ಒಂದು ಹೌಸ್ ವೈಫ್ ಆಗಿದ್ರೂ ಕೂಡ ಮನೆಯಲ್ಲಿ ಸ್ವಲ್ಪ ಕೋಆಪ್ರೇಷನ್ ಇದ್ದರೆ ಒಂದು ರೆಸ್ಟನ್ನು ತೊಗೋಬೋದು. ಮನೇಲಿ ಆ ಕೋಆಪ್ರೇಷನ್ ಇಲ್ಲ ಅಂದರೆ ಅದೂ ಹಾಳಾಗೋಗುತ್ತೆ ಮನೆಯಲ್ಲಿ. ಅಯ್ಯೋ ಏನು ಹುಷಾರಿಲ್ಲದೆ ಇದ್ದರೂ ರೆಸ್ಟ್ ತೊಗೊಳಕ್ಕೆ ಬಿಡಲ್ವಲ್ಲ ಅನ್ನೋ ಲೆವೆಲ್ಗೆ ಮನಸ್ಥಿತಿ ಆಗೋಗುತ್ತೆ. ವರ್ಕಿಂಗ್ ವುಮೆನ್ ಆ್ಯಸ್ ಯೂಶುವಲ್ ಕೆಲ್ಸಕ್ಕೆ ಹೋಗಬೇಕಾಗತ್ತೆ. ಅದೊಂಥರ ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಇಬ್ಬರೂ ಬೆಳಗ್ಗೆ ಎದ್ದೇಳಲೇಬೇಕು. ವರ್ಕಿಂಗ್ ವುಮೆನ್ ಅಂತೂ ಬೇಗನೆ ಎದ್ದೇಳಬೇಕಾಗುತ್ತೆ. ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಹೋಗೋಷ್ಟರಲ್ಲಿ ಉಸಿರು ಕಟ್ಟಿದಂಗೆ ಆಗ್ಬಿಡುತ್ತೆ. ನನಗಂತೂ ಬೆಳಗ್ಗೆ ಎದ್ದಿದ ತಕ್ಷಣ ಲಾಸ್ಟಲ್ಲಿ ಒಂದು ಚಿಕ್ಕದು ನನ್ನ ಮಗಳಿಗೆ ಜಡೆ ಹಾಕೋದೂ ದೊಡ್ಡ ಕೆಲಸ ಥರ ಕಾಣ್ತಾ ಇರುತ್ತೆ ನನಗೆ. ಲಾಸ್ಟ್ 7:45 7:50 ಅಷ್ಟೊತ್ತಿಗೆ ಅವಳಿಗೆ ಜಡೆ ಹಾಕಬೇಕು, ಈ ಕಡೆ ನಾನು ರೆಡಿ ಆಗಬೇಕು, ಮಕ್ಕಳಿಗೆ ಶೂಸು ಸಾಕ್ಸು, ಈ ಕಡೆ ವಾಟ್ರ್ ಬಾಟ್ಲು, ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ಎಷ್ಟು ದೊಡ್ಡದಾಗಿ ಕಾಣ್ತಿರುತ್ತೆ. ಆಮೇಲೆ ಹೌಸ್ ವೈಫ್ಗಳಿಗೂ ಅಷ್ಟೇ, ಇನ್ನೇನು ಮಕ್ಕಳು ವ್ಯಾನ್ ಬರುತ್ತೆ ಅಂದಿದ ತಕ್ಷಣ ಅಯ್ಯೋ ದೇವರೇ, ಒಂದು ಚಿಕ್ಕದೂ ದೊಡ್ಡ ಟಾಸ್ಕ್ ಥರ ಕಾಣ್ತಾ ಇರುತ್ತೆ. ಆಮೇಲೆ ಅಟ್ಲೀಸ್ಟ್ ಹೌಸ್ ವೈಫ್ಗಳು ರಿಲ್ಯಾಕ್ಸ್ ಮಾಡ್ಬೋದು. ಮಧ್ಯಾಹ್ನದ ಹೊತ್ತು ಸ್ವಲ್ಪ ಮಲ್ಕೊಳ್ಳೋದು, ಏನೋ ಒಂದು ಸ್ವಲ್ಪನಾರ ರಿಲ್ಯಾಕ್ಸ್ ಮಾಡ್ಬೋದು ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ. ಇಲ್ಲ ಅಂದರೆ ವರ್ಕಿಂಗ್ ವುಮೆನ್ಸ್ಗೆ ಅದಾಗಲ್ಲ. ಎಷ್ಟೇ ಸ್ಟ್ರೇನ್ ಇದ್ದರೂ, ಪೀರಿಯಡ್ಸ್ ಆಗಿದ್ರೂ ಅದು ಫುಲ್ ಬಾಡಿ ಸ್ಟ್ರೇನ್ ಆಗುತ್ತೆ. ಎಸ್ಪೆಷಲಿ ಮಂತ್ಲಿ ಪ್ರಾಬ್ಲಮ್ ಬಂದುಬಿಟ್ರೆ ಅಂತೂ ಸುಮ್ಮನೆ ಒಂದು ಕಡೆ ಫಸ್ಟ್ ಡೇ ಸೆಕೆಂಡ್ ಡೇ ಅಂತೂ ಫುಲ್ಲು ಕಾಲು ಕೈ ಎಲ್ಲ ನೋವ್ತಾ ಇರುತ್ತೆ. ಆ ಟೈಮಲ್ಲಿ ಕೆಲವ್ರಿಗೆ ಬೆನ್ನು ನೋವ್ತಾ ಇರುತ್ತೆ, ಹೊಟ್ಟೆ ನೋವ್ತಾ ಇರುತ್ತೆ, ಆ ಟೈಮಲ್ಲಿ ಮಲ್ಕೋಬೇಕು ಅನಿಸ್ತಾ ಇರುತ್ತೆ. ಬಟ್ ಚಾಲೆಂಜಸ್ ಹೆಂಗಿರುತ್ತೆ ಅಂದರೆ ವರ್ಕಿಂಗ್ ವುಮೆನ್ಗೆ ಅದಾಗಲ್ಲ. ಕೂರಿಸ್ಕೊಂಡು ಯಾರೂ ಸಂಬಳ ಅಂತೂ ಕೊಡೋಲ್ಲ, ಆಯಿತಾ. ತಿಂಗಳ ಅನುಕಂಪ ತೋರಿಸ್ಬೇಕು ಅಂದರೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಬಂದು ಹೌಸ್ ವೈಫಿಗೆ ಅನಿಸ್ತಾ ಇರುತ್ತೆ, ಏನಪ್ಪ ನಾನು ಎಂಥ ಯೂಸ್ಲೆಸ್ಸು, ಏನೂ ದುಡಿತಾ ಇಲ್ವಲ್ಲ, ನಾನು ಇಂಡಿಪೆಂಡೆಂಟ್ ಆಗಿಲ್ವಲ್ಲ, ಫೈನಾನ್ಷಿಯಲಿ ಎಲ್ಲರ ಮೇಲೂ ಡಿಪೆಂಡೆಂಟ್ ಆಗಿದ್ದೀನಲ್ಲ ಅಂತ ಅನಿಸ್ತಾ ಇರುತ್ತೆ. ಎಲ್ಲದಕ್ಕೂ ಒಬ್ಬರು ಪರ್ಮಿಷನ್ಸ್ ಕೇಳಬೇಕಾಗುತ್ತೆ. ₹1 ಖರ್ಚು ಮಾಡಬೇಕು, ₹1 ಬೇಕು ಅಂದ್ರೂ ಕೂಡ ಒಬ್ರಿಗೆ ಮುಂದೆ ಕೈ ಚಾಚಬೇಕಾಗತ್ತೆ. ಅದಕ್ಕೆ ಏನು ಸೊಲ್ಯೂಷನ್ನು ಅಂದರೆ ನಮ್ಮ ಸಿಚುವೇಶನ್ನ ನಾವು ಅರ್ಥ ಮಾಡಿಕೊಂಡು ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಖುಷಿಯಾಗಿ ಇದ್ಬಿಡ್ಬೇಕು ಫ್ರೆಂಡ್ಸ್. ನನ್ನ ಹತ್ರ ದುಡ್ಡಿಲ್ಲ, ನಾನು ದುಡಿತಾ ಇಲ್ಲ, ನಾನು ಡಿಪೆಂಡೆಂಟ್ ಆಗಿದ್ದೀನಿ ಅಂದ್ಕೊಳ್ಳೋ ಬದಲು ಅದು ನ್ಯೂಟ್ರಲಾಗಿ ತೊಗೊಂಬಿಡಿ, ತಲೆನೇ ಕೆಡಿಸ್ಕೊಬಿಡಿ. ನಾನು ಹೇಳೋದು, ನಾವು ಯೂಸ್ಲೆಸ್ಸು ಅಂತ ನಮಗೆ ನಾವೇ ಹೇಳ್ಕೊಂಡಷ್ಟು ನಮ್ಮ ಲೈಫಲ್ಲಿ ಏನೂ ಒಂದು ಹ್ಯಾಪಿನೆಸ್ಸೇ ಇರಲ್ಲ. ಎಲ್ಲ ಫುಲ್ ಲೈಫ್ ಕೊರಗ್ತಾನೆ ಇರ್ತೀವಿ. ನಾವು ಹಿಂಗೆ ಲೈಫ್ ಇದ್ದರೂ ಲೈಫ್ನ ಲೀಡ್ ಮಾಡಲೇಬೇಕು, ಕಂಟಿನ್ಯೂ ಮಾಡಲೇಬೇಕು, ಲೈಫ್ನ ಸಾಗಿಸ್ಲೇಬೇಕು. ಈ ರೀತಿ ಕೊರಕೊಂಡೇ ಕೂರೋ ಬದಲು ಸರಿ ಆಯಿತು, ನನ್ನ ಲೈಫ್ ಇಷ್ಟೇ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನನ್ನ ಸೀನಿಯರ್ ಆಯಿತಾ, ಅವಳು ಆಲ್ಮೋಸ್ಟ್ ಸೆಕೆಂಡ್ PUCಯಿಂದನೂ ಗೋಲ್ಡ್ ಮೆಡಲಿಸ್ಟು. ಎಂಥ ಟ್ಯಾಲೆಂಟೆಡ್ ಹುಡುಗಿ ಅಂದರೆ ತುಂಬ ಟ್ಯಾಲೆಂಟೆಡ್ ಹುಡುಗಿ. ಆಮೇಲೆ ಅಷ್ಟು ಬುದ್ಧಿವಂತೆ. ಆದರೂ ಕೂಡ ಆಂಧ್ರ ಆಯಿತಾ, ಬೇಸಿಕಲಿ ಅವಳದು ಆಂಧ್ರ. ಅಲ್ಲಿ ಮದುವೆ ಆದಮೇಲೆ ಅವಳು ಹಸ್ಬೆಂಡ್ ತುಂಬಾ ರಿಚ್ಚು. ಎಲ್ಲೋ ಸ್ಟೇಟ್ಸಿಗೆ ಕರ್ಕೊಂಡು ಹೋದರು, ಫಾರಿನ್ಗೆ ಹೊರಟೋದ್ರು. ಅಲ್ಲಿ ಅವಳು ಈ ವರ್ಕ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವ್ರ ಹಸ್ಬೆಂಡ್ ಚೆನ್ನಾಗಿ ದುಡಿತಾ ಇದ್ದಾರೆ. ಇಬ್ಬರು ಮಕ್ಕಳನ್ನ ನೋಡ್ಕೊಂಡು ಇದ್ಬಿಡಬೇಕು. ಅವಳು ಅಷ್ಟು ಎಲ್ಲರಲ್ಲೂ MSCಯಲ್ಲಿ, ಡಿಗ್ರಿಯಲ್ಲಿ, PUCಯಲ್ಲಿ ಎಲ್ಲ ಮೆಡಲ್ ತೊಗೊಂಡು ರ್ಯಾಂಕ್ ತೊಗೊಂಡಿರೋ ಹುಡುಗಿ ಈಗ ಸುಮ್ಮನೆ ಹೌಸ್ ವೈಫ್ ಆಗಿ ಇದ್ದಾಳೆ. ಅವಳಿಗೆ ಅನ್ನಿಸ್ತಾ ಇತ್ತಂತೆ, ನನಗೇನು ಇಷ್ಟೊಂದೆಲ್ಲ ಓದ್ಬಿಟ್ಟು ಏನೂ ಸಾಧನೆ ಮಾಡಲಿಲ್ವಲ್ಲ, ಏನೂ ಅರ್ನ್ ಮಾಡೋಕ್ಕಾಗ್ತಿಲ್ವಲ್ಲ. ಈಗ ಅಂತಲ್ಲ, ಅದು ಲೈಫ್ ಲಾಂಗ್ ಫಿಕ್ಸ್ಡ್. ಅವ್ರ ಮದುವೆಗೆ ಮೊದಲೇ ಮಾತಾಡ್ಕೊಂಡಿದ್ರಂತೆ, ಇಲ್ಲ ನಮಗೆ ವರ್ಕಿಂಗ್ ವುಮೆನ್ ಬೇಡ, ಮನೇಲಿ ಇರಬೇಕು, ಹೌಸ್ ವೈಫ್ ಆಗಿ ಇರಬೇಕು ಅಂತ. ಆ ರೀತಿ ಮಾತುಕತೆನೇ ಆಗಿ ಮದುವೆ ಮಾಡಿಕೊಟ್ಟಿದ್ರಂತೆ. ಸೊ ಆ ಥರ ಇರುತ್ತೆ. ಈಗ ನನ್ನ ಫ್ರೆಂಡ್ ಬಂದ್ಬಿಟ್ಟು, ನನ್ನ ಸೀನಿಯರ್ ಬಂದ್ಬಿಟ್ಟು, ಈಗ ಅಯ್ಯೋ ನನ್ನ ಲೈಫ್ ಹಿಂಗೆ ಆಯ್ತಲ್ಲ ಅಂತ ಕೊರ್ಕೊಂಡು ಕೂರೋ ಬದಲು ಅವಳು ಏನು ಮಾಡ್ತಾಳೆ ಅಂದರೆ ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಡ್ತಾಳೆ. ಅವ್ರ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಓದಿಸ್ತಾಳೆ, ಮನೇನ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೊಳ್ತಾಳೆ, ಅದನ್ನೇ ಎಂಜಾಯ್ ಮಾಡ್ತಾಳೆ. ಅವಳ ಲೈಫ್ ಏನಿದೆ ಪ್ರೆಸೆಂಟಾಗಿ ಅದನ್ನು ಎಂಜಾಯ್ ಮಾಡ್ಕೊತಾ ಲೈಫ್ನ ಖುಷಿಯಾಗಿ ಲೀಡ್ನ ಮಾಡ್ತಿದ್ದಾಳೆ ಅವಳು. ಇಷ್ಟೇ ಅಲ್ವಾ ನಮಗೆ, ಹಿಂಗಾಗಬೇಕಿತ್ತು, ನನ್ನ ಲೈಫ್ ಹಿಂಗಿರಬೇಕಿತ್ತು ಅನ್ನೋ ಬದಲು ನನ್ನ ಲೈಫ್ ಹಿಂಗಿದೆ, ನಾನು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಪ್ರೊಸೀಡ್ ಮಾಡಿಕೊಳ್ಳೇಬೇಕು. ಆಮೇಲೆ ಹೌಸ್ ವೈಫ್ ಕಂಟಿನ್ಯೂಸ್ ಕೆಲಸ ಇರುತ್ತೆ, ಒಂದಾದ್ಮೇಲೆ ಒಂದು. ಮಧ್ಯಾಹ್ನದ ಹೊತ್ತು ಯಾರೂ ಮನೇಲಿ ಇಲ್ಲ ಅಂದರೆ ಸ್ವಲ್ಪ ರೆಸ್ಟ್ ಅಂತ ಸಿಗ್ಬೋದು ಬಿಟ್ಟರೆ, ಮತ್ತು ಬೆಳಗ್ಗೆ ಹೊತ್ತು ಕಂಟಿನ್ಯೂಸ್ ಕೆಲಸ, ಮತ್ತು ಸಂಜೆ ಎಲ್ಲರೂ ಬಂದುಬಿಟ್ರೆ ಅಂತೂ ಕಾಫಿ, ಮತ್ತು ಸಂಜೆ ಅಡುಗೆ ಇರ್ಬೋದು, ಪಾತ್ರೆ ಇರ್ಬೋದು, ಕಂಟಿನ್ಯೂಸ್ ವರ್ಕ್ ಇದ್ದೇ ಇರುತ್ತೆ. ಆಮೇಲೆ ಈ ಎಲ್ಲ ಸರಿ ಏನೇ ಹೌಸ್ ವೈಫ್ಗಳು ಪಾಪ ಎಷ್ಟು ತ್ಯಾಗಗಳು ಮಾಡ್ತಿರ್ತಾರೆ, ಎಷ್ಟು ಕೆಲಸ ಮಾಡ್ತಿರ್ತಾರೆ. ಬಟ್ ಎಂಡ್ ಆಫ್ ದಿ ಡೇ ಎಲ್ಲರೂ ಅನ್ನೋದು, ನೀನು ಏನು ಕೆಲಸ ಮಾಡ್ತೀಯಾ, ಇದೇನು ಮಹಾ ಮನೇಲಿರ್ತೀಯ, ಆರಾಮಾಗಿ ಮಲ್ಕೊಂಡಿರ್ತೀಯ, ಏನು ಮಹಾ ಕೆಲಸ ಇರುತ್ತೆ ಅಂತ. ಬಟ್ ನಾನು ಹೇಳ್ತೀನಲ್ಲ, ಹೊರಗಡೆ ಹೋದ್ರೇನಾದ್ರೆ ನಮಗೆ ಫಾರ್ ಎಕ್ಸಾಂಪಲ್ ಟೀಚಿಂಗಲ್ಲಾಗಿರ್ಬೋದು, ಬೇರೆ ವರ್ಕಲ್ಲಾಗ್ಬೋದು, ನಾವು ಅರ್ಧ ಗಂಟೆ ಅಟ್ಲೀಸ್ಟ್ ಬ್ರೇಕ್ ಸಿಗುತ್ತೆ. ಮನೇಲಂತೂ ಕಂಟಿನ್ಯೂಸ್ ಕ್ಲೀನ್ ಮಾಡ್ತಾಯಿದ್ರೆ ಒಂದಾದ್ಮೇಲೆ ಒಂದು ಕ್ಲೀನಿಂಗ್ ಮಾಡ್ತಾಯಿರ್ತೀವಿ. ರೆಸ್ಟ್ ಅನ್ನೋದೇ ಸಿಗಲ್ಲ ಹೌಸ್ ವೈಫ್ಗಳಿಗೆ.
ಇಷ್ಟು ಮಾಡಿದ್ರೂ ಕೂಡ ನೀನು ಏನು ಮಹಾ ಮಾಡ್ತಿದ್ಯಾ, ಏನು ಸಾಧನೆ ಮಾಡಿದ್ಯಾ, ಒಂದು ರೆಕಗ್ನಿಷನ್ನೇ ಇರಲ್ಲ, ಒಂದು ಅಪ್ರಿಸಿಯೇಷನ್ನೇ ಇರಲ್ಲ. ಅದು ನಾವು ಎಕ್ಸ್ಪೆಕ್ಟು ಮಾಡಬಾರ್ದು ಫ್ರೆಂಡ್ಸ್. ನಾನು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಒಬ್ಬರಿಂದ ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ತುಂಬ ನೋವುಗಳೇ ಜಾಸ್ತಿ. ನಮ್ಮ ಕರ್ತವ್ಯ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಬೇಕು. ನಮ್ಮ ಲೈಫ್ ಹೆಂಗಿದೆ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಅದರಲ್ಲೇ ಖುಷಿನ ಕಂಡುಕೊಂಡು ಯಾವುದ್ರಲ್ಲಿ ನನಗೆ ಖುಷಿ ಸಿಗುತ್ತೆ, ನನ್ನ ಲೈಫ್ ಬೌಂಡ್ರಿ ಇಷ್ಟು, ನಾನು ಹೋಗಿ ಅರ್ನ್ ಮಾಡೋಕ್ಕೆ ಲೈಫ್ ಲಾಂಗ್ ಆಗಲ್ಲ. ಮನೇಲಿದ್ದೆ ನನ್ನ ಹಾಬಿಗಳನ್ನ ಏನೋ ಒಂದು ಸಾಧಿಸುವಂಥದ್ದು. ನಮ್ಮ ಹಾಬಿಗಳು ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದನ್ನೇ ವೆರೈಟಿ ಯಾವುದ್ರಲ್ಲಿ ನನಗೆ ಖುಷಿ ಸಿಗುತ್ತೆ ಅಂತ ಇರೋದ್ರಲ್ಲೇ ನಾವು ಖುಷಿ ಪಟ್ಕೊಳ್ತಾ ಹೋಗಬೇಕು. ಆಮೇಲೆ ವರ್ಕಿಂಗ್ ವುಮೆನ್ಸ್ಗೂ ಅಷ್ಟೇ, ರಜೆಗಳಿರಲ್ವ, ನೆಕ್ಸ್ಟು ಬಂದ್ಬಿಟ್ಟು ಮನೆಯಲ್ಲಿ ಕೋಆಪ್ರೇಷನ್ ಇದ್ಬಿಟ್ರೆ ಪರವಾಗಿಲ್ಲ. ಇಲ್ಲ ಅಂದರೆ ಮನೆಯಲ್ಲೂ ಪ್ರೆಷರು, ವರ್ಕ್ ಪ್ಲೇಸಲ್ಲಂತೂ ಪ್ರೆಷರ್ ಇದ್ದೇ ಇರುತ್ತೆ. ಯಾವ ಜಾಬೂ ಆರಾಮಾಗಿರುತ್ತೆ ಅಂತ ಹೇಳಕ್ಕೆ ಬರಲ್ಲ. ನೀವು ಇಷ್ಟು ಅಚೀವ್ ಮಾಡಬೇಕು, ಇಷ್ಟು ಟಾರ್ಗೆಟ್ ಅಂತ ಕೊಟ್ಬಿಟ್ಟಿರ್ತಾರೆ. ಇಷ್ಟೇನೋ ಒಂದು ಸರ್ಕಮ್ಸ್ಟೆನ್ಸಸಲ್ಲಿ ನೀವು ಅಚೀವ್ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ಅಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಅಲ್ಲಿದೆಲ್ಲ ಪ್ರೆಷರ್ಸ್ ಅಲ್ಲೇ ಬಿಟ್ಬಿಡ್ಬೇಕು ನಾವು. ಮನೆಗೆ ತರೋಂಗಿಲ್ಲ. ಮನೆಗೆ ಬಂದಿದ ತಕ್ಷಣ ಮಕ್ಳಿಗೆ ಓದಿಸ್ಬೇಕು, ಮನೆಯದೆಲ್ಲ ಕೆಲಸ ಮಾಡಿಬಿಡ್ಬೇಕು. ಅದು ವರ್ಕಿಂಗ್ ವುಮೆನ್ದು ಪುರ್ಸೊತ್ತೇ ಇರಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ವರ್ಕ್ ಮಾಡೋ ಜಾಗದಲ್ಲಿ ಕೆಲವು ಸತಿ ಕೊಲೀಗ್ಸ್ ಸರಿ ಇರಲ್ಲ. ಒಂಥರ ಪಾಲಿಟಿಕ್ಸ್ ನಡೀತಾ ಇರ್ತಾರೆ, ಹಿಂದೆ ಮಾತಾಡ್ತಾರೆ, ಜೊತೇಲಿ ಚೆನ್ನಾಗೇ ಇದ್ಬಿಟ್ಟು ಹೈಯರ್ ಅಥಾರಿಟಿ ಹತ್ರ ಹೋಗ್ಬಿಟ್ಟು ಫಿಟ್ಟಿಂಗ್ಸ್ ಇರ್ತಾರೆ. ಇಂಥದ್ದೆಲ್ಲ ಒಂದು ಏನದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ವರ್ಕಿಂಗ್ ವುಮೆನ್ಸ್ಗೆ. ಎಸ್ಪೆಷಲಿ ನಮಗೆಷ್ಟು ಮನಸ್ಸನ್ನು ಕಲ್ಲು ಮಾಡ್ಕೋಬೇಕು ಅಂದರೆ ವರ್ಕಿಂಗ್ ವುಮೆನ್ಸು, ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಯಾರಾದ್ರು ದೊಡ್ಡವ್ರ ಹತ್ರ ಬಿಟ್ಟು ಹೋಗ್ತೀವಿ ನೋಡಿ, ಆಗಂತೂ ಮನಸ್ಸು ತುಂಬ ಚುಚ್ಚುತ್ತೆ ಫ್ರೆಂಡ್ಸ್. ಅಲ್ಲಿಗೆ ಹೋದರೂ ಕೂಡ ಅಯ್ಯೋ ನನ್ನ ಮಗಳು ಟಾನಿಕ್ ಕುಡಿದ್ಲಾ, ನನಗೆ ಅನಿಸ್ತಾ ಇರುತ್ತೆ ಎಷ್ಟೊತ್ತಿ ಅವಳಿಗೆ ಜ್ವರ ಇದೆ ಅಂದರೆ ನಮ್ಮ ಅತ್ತೆ ಹತ್ರ ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಏನೂ ಆಪ್ಷನ್ನೇ ಇಲ್ಲ. ನಮ್ಗೆ ಎಷ್ಟು ರಜೆ ಕೊಡ್ತಾರೆ, ನಿಮ್ಮ ಮಕ್ಕಳನ್ನ ನೋಡಿಕೊಂಡೇ ಇದ್ಬಿಡಿ ಅಂತ ಹೇಳ್ತಾರೆ. ಅವ್ರಿಗೆ ಏನು ಎಮೋಷನ್ ಇರುತ್ತೆ ಅದು ಕರೆಕ್ಟು ಕೂಡ. ಅವ್ರ ಎಮೋಷನ್ಸಲ್ಲಿ ಒಂದು ಇನ್ಸ್ಟಿಟ್ಯೂಷನ್ನ ನಡ್ಸೋಕ್ಕಾಗಲ್ಲ. ಅವ್ರಿಗೇನು ಕರೆಕ್ಟಾಗಿ ಅವ್ರ ವರ್ಕ್ನ ಮಾಡಬೇಕು. ನಿಮಗೆ ಮಾಡೋಕ್ಕಾಗಲ್ವಾ, ಮನೇಲಿರಿ ಅಂತ ಹೇಳ್ತಾರೆ. ಆ ಟೈಮಲ್ಲೆಲ್ಲ ನಮ್ಮ ಅತ್ತೆನೂ ಚೆನ್ನಾಗಿ ನೋಡ್ಕೋತಾರೆ, 100% ಇಲ್ಲ ಅಂತಲ್ಲ. ಬಟ್ ನಮ್ಮ ಎಮೋಷನ್ಸ್ ಅವ್ರ ಮಕ್ಕಳ ಜೊತೆ ಅಯ್ಯೋ ಟೈಮ್ ಸರಿ ಮಾತ್ರೆ ನುಂಗಿದ್ರೋ ಇಲ್ವೋ, ತಿಂದ್ರೋ ಇಲ್ವೋ, ಬಿಸಿನೀರು ಕುಡಿದ್ರೋ ಇಲ್ವೋ, ಈ ರೀತಿಯೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಎಷ್ಟು ಮನಸ್ಸು ಕಲ್ಲು ಮಾಡ್ಕೋಬೇಕು ಗೊತ್ತಾ. ಆಮೇಲೆ ಎಲ್ಲರೂ ಈ ಜಗತ್ತೇ ಅಷ್ಟು ಚಿಕ್ಕ ವಯಸ್ಸಲ್ಲಿ ಏನಾದರೂ ಈಗ 6 ತಿಂಗಳಿಗೆಲ್ಲ ನಾವು ಫೀಡಿಂಗ್ ಮಾಡ್ತಾಯಿದ್ರು ಕೂಡ ಕೆಲವು ಸತಿ ಜಾಬ್ಗೆ ಜಾಯ್ನ್ ಮಾಡ್ಕೋಬೇಕಾಗತ್ತೆ. ಆಗೆಲ್ಲ ಮೆಜಾರಿಟಿ ಹೇಳೋ ಕಮೆಂಟ್ಸ್ ಅಂದರೆ ಇವಳಿಗೆ ಮನಸ್ಸೇ ಇಲ್ಲ, ಚಿಕ್ಕ ಮಗುನ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ. ಆಗೆಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಯಾವ ತಾಯಿಗೆ ತಾನೇ ಅವ್ರ ಮಕ್ಕಳನ್ನ ಬಿಟ್ಟು ಹೋಗಬೇಕು ಅನಿಸ್ತಾ ಇರುತ್ತೆ. ಜೊತೆಗೆ ಅವ್ರ ಕೆರಿಯರೂ ಅವ್ರಿಗೆ ಅನಿಸ್ತಾ ಇರುತ್ತೆ ನಾವು ಹೆಂಗೋ ಮ್ಯಾನೇಜ್ ಮಾಡ್ಕೋತೀವಪ್ಪ, ಮಗಳ ಜೊತೆ ನಾವು ಹೆಂಗೋ ಕೆರಿಯರು ನೋಡ್ಕೋಬೇಕು ಅನಿಸ್ತಾ ಇರುತ್ತೆ. ಫುಲ್ಲು ತ್ಯಾಗ ಮಾಡಿಬಿಟ್ಟು ಮನೇಲಿ ಇದ್ಬಿಟ್ರೆ ಅಂತ ಮಾತ್ರ ತಾಯಿ ಒಳ್ಳೆ ತಾಯಿ ಅಂತಲ್ಲ. ಸೊ ಇಬ್ಬರೂ ಅಷ್ಟೇ, ಅವ್ರಿಗೆ ಚಾಲೆಂಜಸ್ ಇರುತ್ತೆ. ಆಮೇಲೆ ಮನೇಲಿದ್ದರೂ ಏನು ಸರಿಯಾಗಿ ನೋಡ್ಕೋತಾ ಇಲ್ಲ, ಸರಿಯಾಗಿ ಬೆಳೆಸಿಲ್ಲ, ಮಕ್ಕಳು ಸ್ವಲ್ಪ ತಿಂದೇನೆ ಸಣ್ಣ ಆಗಿಬಿಟ್ರೆ ಅಂತೂ ಸರಿಯಾಗಿ ಊಟ ಮಾಡಿಸ್ತಾ ಇಲ್ಲ. ತಾಯಿನ ಎಷ್ಟು ಬ್ಲೇಮ್ ಮಾಡ್ತಾರೆ ಅಂದರೆ ಅಪ್ಪ, ಎಲ್ಲ ಜಗತ್ತನ್ನ ಸ್ಯಾಟಿಸ್ಫೈ ಮಾಡೋಕ್ಕೆ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಅದಕ್ಕೆ ನಮಗೆ ಏನು ಸೊಲ್ಯೂಷನು, ಇದಕ್ಕೆಲ್ಲ ಏನು ಸೊಲ್ಯೂಷನ್ ಅಂದರೆ ನಮ್ಮ ಲೈಫ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಸರಿ, ನಾನು ದುಡಿತಾ ಇದ್ದೀನ, ವರ್ಕ್ ಮಾಡ್ತಾ ಇದ್ದೀನ, ನಾನು ಹೆಂಗೆ ಮ್ಯಾನೇಜ್ ಮಾಡ್ಕೋಬೋದು, ಅದು ನನ್ನ ಡಿಸಿಷನ್ನು. ಈಗ ನೀವು ಏನೇ ವರ್ಕ್ ಮಾಡ್ತಿದ್ದೀರಾ ಅಂದರೆ ಅದು ನಿಮ್ಮ ಡಿಸಿಷನ್ ಆಗಿರುತ್ತೆ. ಏನೋ ಒಂದು ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಅಂತನೋ, ಅಥವಾ ನಿಮ್ಮ ಕೆರಿಯರ್ ನಿಮ್ಮ ಪ್ಯಾಷನ್ನಿಂದನೂ ನೀವು ವರ್ಕ್ ಮಾಡ್ತಿದ್ದೀರೋ, ಏನೋ ಒಂದು ರೀಸನ್ಗೆ ನೀವು ಕೆಲ್ಸಕ್ಕೆ ಹೋಗ್ತಾ ಇರ್ತೀರ. ಆಗ ನಿಮ್ಮ ಡಿಸಿಷನ್ ಆಗಿರೋದ್ರಿಂದ ನೀವು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು. ಅಯ್ಯೋ ನನಗೆ ಯಾರೂ ಸಪೋರ್ಟ್ ಮಾಡ್ತಿಲ್ವಲ್ಲ ಅಂತ ಕೂತ್ಕೊಂಡ್ರೆ ಯಾರೂ ಸಪೋರ್ಟಿಗೆ ಬರಲ್ಲ. ನಾವು ಇಂಡಿಪೆಂಡೆಂಟಾಗಿ ಎಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಎದ್ದೇಳೋದು ಕಲಿಬೇಕು. ಆಮೇಲೆ ಎಲ್ಲ ಟೈಮ್ ಸರಿಗೆ ಹಿಂದಿನ ದಿನನೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಕ್ಕಳಿಗೆ ಆರೋಗ್ಯವಾಗಿ ಹೆಂಗೆ ನೋಡ್ಕೋಬೋದು, ನಮ್ಮ ಆರೋಗ್ಯ ಹೆಂಗೆ ನೋಡ್ಕೋಬೋದು, ಎಲ್ಲರನ್ನೂ ಮಾಡ್ತಾ ನಮ್ಮನ್ನು ನೆಗ್ಲೆಕ್ಟ್ ಮಾಡಿಬಿಟ್ರೆ ಅಂತೂ ನಾವೇ ಇಲ್ಲ ಅಂದರೆ ಲೈಫ್ನ ಇನ್ನೇನು ಲೀಡ್ ಮಾಡ್ತೀರಾ. ಹೌಸ್ ವೈಫಾಗೂ ಇರಲ್ಲ, ವರ್ಕಿಂಗ್ ವುಮೆನ್ನೂ ಆಗಿರಲ್ಲ. ಅದಕ್ಕೆ ಫಸ್ಟು ನಮ್ಮ ಹೆಲ್ತನ್ನ ನಾವು ನೋಡಿಕೊಂಡು ಇದನ್ನು ಇಂಪಾರ್ಟೆಂಟೇ. ನಾವು ಎಲ್ಲರದು 100% ನಮ್ಮ ಹೆಂಗಸರು ಬುದ್ಧಿನೇ ಅಷ್ಟು. ಫಸ್ಟು ಬೇರೆಯವ್ರಿಗೆ ಮಾಡೋಣ, ಗಂಡಂಗೆ ಮಾಡೋಣ, ಮಕ್ಕಳಿಗೆ ಮಾಡೋಣ, ಈ ಥರನೇ ಅನಿಸ್ತಾ ಇರುತ್ತೆ. ಅವ್ರಿಗೆ ಚೆನ್ನಾಗಿ ಕೊಡೋಣ, ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಕೊಡೋಣ ಅನಿಸ್ತಾ ಇರುತ್ತೆ. ಅದ್ರ ಜೊತೆಗೆ ನಾವು ಸ್ವಲ್ಪ ಫಿಟ್ಟಾಗಿ ಎಲ್ಲ ಹೆಲ್ದಿಯಾಗಿ ತಿಂದ್ಕೊಂಡು ಫಿಟ್ಟಾಗಿ ಇದ್ಬಿಟ್ರೆ ನಾವು ಆರಾಮಾಗಿ ಎಲ್ಲ ಕಡೆ, ನಮ್ಮ ಹೆಲ್ತ್ ಇಂಪಾರ್ಟೆಂಟು. ನಾವು ಕರೆಕ್ಟಾಗಿ ಫಿಟ್ಟಾಗಿದ್ದೀವಿ ಅಂದರೆ
ಒಂದಲ್ಲ ಎರಡಲ್ಲ ಇನ್ನು 4 ಜಾಬ್ ಬಂದರೂ ನಾವು ಮ್ಯಾನೇಜ್ ಮಾಡೋಕ್ಕಾಗುತ್ತೆ. ಅಷ್ಟು ಶಕ್ತಿ ಇದೆ. ನನಗಂತೂ ಆ ಥರ ಅನಿಸ್ತಾ ಇರುತ್ತೆ. ಅಂದರೆ ಎಷ್ಟು ನಾವು ಮೆಂಟಲಿ ಸ್ಟ್ರಾಂಗ್ ಇರ್ತೀವಿ ಅಂದರೆ ನಾವೇ ಅಂದ್ಕೊಳ್ಳೋದು. ಎಲ್ಲರೂ ಹೇಳ್ಬಿಡ್ತಾರೆ, ಓ ವಿಮೆನ್ ವೀಕು, ಮೆಂಟಲಿ ವೀಕು ಅಳ್ತಾರೆ. ಆ ಥರ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ವಿಮೆನ್ ಎಷ್ಟು ಸ್ಟ್ರಾಂಗ್ ಅಂದರೆ ಮನ್ಸು ಮಾಡಿದ್ರೆ ಎಷ್ಟೊಂದು ಮ್ಯಾನೇಜ್ ಮಾಡ್ಬಿಡ್ಬೋದು. ನನಗೆ ಅನಿಸುತ್ತೆ ಕೆಲವು ಸತಿ ಅಪ್ಪ ಅಲ್ಲಿ ಅಷ್ಟೊಂದು ಕೆಲಸ ಇರುತ್ತೆ. ಕಾಲೇಜಲ್ಲೂ ಅಷ್ಟೇ ಕಂಟಿನ್ಯೂಸ್ ಕೆಲಸ ಇರುತ್ತೆ. ಯಾಕಂದರೆ ಹೇಳೋಕ್ಕೆ ಬರೋಲ್ಲ. ಒಂದೊಂದು ಸತಿ ಜಾಸ್ತಿ ಕೆಲಸ ಇರುತ್ತೆ, ಒಂದೊಂದು ಸತಿ ಕಡಿಮೆ ಕೆಲಸ ಇರುತ್ತೆ. ಹೇಳೋಕ್ಕೆ ಬರೋಲ್ಲ. ಕಂಟಿನ್ಯೂಸ್ ಆಗಿ ಕೆಲಸ ಇದ್ಬಿಟ್ರು ಕೂಡ ಅಲ್ಲೂ ಮ್ಯಾನೇಜ್ ಮಾಡ್ತೀನಿ. ಮನೆಗೆ ಬಂದು ಮನೇಲೂ ಮ್ಯಾನೇಜ್ ಮಾಡ್ತಾ ಇರ್ತೀವಿ. ನಾನು ಅಂತಲ್ಲ, ನನ್ನ ಬಗ್ಗೆ ನಾನು ಹೇಳ್ಕೊತೀನಿ ಅಂತಲ್ಲ, ನನ್ನಂತ 10 ಪಟ್ಟು ಕೆಲಸ ಮಾಡೋರು ಇರ್ತಾರೆ. ಈಗ ನಾನು ನನ್ನ ಹಸ್ಬೆಂಡ್ ಜೊತೆ ಇದೇ ಮಾತಾಡ್ತಿದ್ದೆ. ಇಲ್ಲಿ ನೋಡಿ, ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ, ಅಲ್ಲಿ ಹೆಣ್ಮಕ್ಳು ಬರ್ತಾರೆ. ಎಷ್ಟು ಕೂಲಿ ಕೆಲಸ ಮಾಡ್ತಾರೆ ಅಂದರೆ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅವರು. ಅವ್ರೇನು ಮನೇಲಿ ಹೋಗಿ ಆರಾಮಾಗಿ ಮಲ್ಕೋತಾರ? ಇಲ್ಲ, ಅಲ್ಲಿ ಮನೆಯಲ್ಲೂ ಮಾಡ್ತಾರೆ. ಎಷ್ಟು ಬ್ಯಾಲೆನ್ಸ್ ಮಾಡ್ತಾರೆ. ಹಂಗೆ ನೋಡಿದ್ರೆ ಇವ್ರು ಕಂಪೇರ್ ಮಾಡಿದ್ರೆ ನಮ್ದಷ್ಟು ಫಿಸಿಕಲ್ ವರ್ಕ್ ಇರಲ್ಲ. ನಮ್ಮದೇನಿದ್ರು ಸ್ವಲ್ಪ ಮೆಂಟಲ್ ವರ್ಕು, ನಾವು ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರಬೇಕು. ಇದೊಂಥರ ಸ್ಟ್ರೇನು, ಅದೊಂಥರ ಸ್ಟ್ರೇನು, ಆಯಿತಾ? ಸೊ ಅದರಿಂದ ನಾವು ಮೆಂಟಲಿ ವೀಕು ಅನ್ನೋ ಬದಲು ನಾವು ಸ್ಟ್ರಾಂಗ್ ಇರಬೇಕು. ನೀವು ಹೌಸ್ ವೈಫಾ, ವರ್ಕಿಂಗ್ ವುಮೆನ್ನ, ಅದು ಸೆಕೆಂಡ್ರಿ. ನಿಮ್ಮ ಲೈಫ್ ಯಾವ ರೀತಿ ತೊಗೊಂಡೋಗ್ತಾ ಇದೆ, ನಿಮ್ಮ ಲೈಫು ನಿಮ್ಮನ್ನು ಎಲ್ಲಿಟ್ಟಿದೆ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ನಾನು ಹೌಸ್ ವೈಫು, ನಾನು ಏನೂ ಯೂಸ್ಲೆಸ್ಸು, ದುಡಿತಾ ಇಲ್ಲ ಅಂತ ಕೊರಗೋ ಬದಲು, ಇಲ್ಲಪ್ಪ ನಾನು ಏನೋ ಒಂದು ಯಾರಿಗೂ, ಈಗ ಫಾರ್ ಎಕ್ಸಾಂಪಲ್ ಒಂದು ಯೋಚನೆ ಮಾಡಿ, ನಿಮ್ಮ ಮಕ್ಳಿಗೊಂದು ಒಳ್ಳೆ ಅಡುಗೆ ಮಾಡೋದು ಎಂಥ ಒಳ್ಳೆ ಕೆಲಸ. ಯೋಚನೆ ಮಾಡಿ, ನಾವು ಈಗ ಕೆಲವು ಸತಿ ನನಗೆ ಅನಿಸುತ್ತೆ, ಒಳ್ಳೆ ಅಡುಗೆ ಮಾಡಿಲ್ಲ, ಅರ್ಜೆಂಟಲ್ಲಿ ಏನೋ ಒಂದು ಪುಳಿಯೋಗರೆನೋ ಏನೋ ಮಾಡ್ಬಿಡ್ತೀನಿ ಅಂದ್ಕೊಳ್ಳಿ, ನನಗೆ ಬೇಜಾರಾಗುತ್ತೆ. ಆ ಹೊತ್ತು ಏನೂ ನ್ಯೂಟ್ರಿಷನ್ನೇ ಸಿಕ್ಕಲಿಲ್ವಲ್ಲ ಅವ್ರಿಗೆ. ಏನೋ ಒಂದು ರೈಸ್ ಇರುತ್ತೆ, ಇನ್ನೇನೂ ಇರಲ್ಲ. ಅದನ್ನೇ ನಾವು ನನಗೆ ಅನಿಸುತ್ತೆ ಕೆಲವು ಸತಿ ಹೌಸ್ ವೈಫ್ ಆಗಿದ್ದರೆ ನಾನು ಒಳ್ಳೆ ವೆರೈಟಿ ಪಲ್ಯಗಳೆಲ್ಲ ಮಾಡಿಡ್ಬೋದು ಅಂತ. ಆಗ ನಾನು ಅಂದ್ಕೋತೀನಿ, ಇಲ್ಲಪ್ಪ ನೆಕ್ಸ್ಟ್ ಡೇ ಕರೆಕ್ಟಾಗಿ ನಾನು ಫಸ್ಟು ಎಲ್ಲ ವೆಜಿಟೇಬಲ್ಸ್ ಬೇಗನೆ ಎದ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಒಂದು ಒಳ್ಳೆ ಊಟ ಮಾಡಿಸ್ಬೇಕು. ಅದು ಸಣ್ಣದು ಅಂದ್ಕೋತೀವಿ ಫ್ರೆಂಡ್ಸ್. ಒಂದು ಅಡುಗೆ ಮಾಡೋದು ಕೂಡ ಎಷ್ಟು ದೊಡ್ಡ ಒಳ್ಳೆ ಕೆಲಸ ಗೊತ್ತಾ? ನಾವು ಹೊಟ್ಟೆ ತುಂಬ ಒಬ್ರಿಗೆ ಊಟ ಹಾಕ್ತೀವಿ, ಅದು ಆರೋಗ್ಯವಾಗಿ ಮನೆಯವ್ರನ್ನೆಲ್ಲ ನೋಡ್ಕೋತೀವಿ, ಖುಷಿಯಾಗಿ ಮನೇಲಿ ಇರ್ತೀವಿ, ಮನೆದು ನೀಟಾಗಿ ಮೇಂಟೈನ್ ಮಾಡ್ತೀವಿ ಅಂದರೆ ಅದಂತೂ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಅದಕ್ಕೆ ಹೌಸ್ ವೈಫ್ಗಳು ನಾವು ಕೆಳಗಡೆ ನಾವೇನೋ ಸಾಧಿಸ್ತಾ ಇಲ್ಲ ಅಂತ ಅಂದ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಆಮೇಲೆ ಯಾರ ಶಬಾಷ್ಗಿರಿನೂ ಬೇಡ ನಿಮಗೆ ನೀವೇ ಶಬಾಷ್ಗಿರಿ ಮಾಡ್ಕೊಳ್ಳಿ. ಎಷ್ಟು ನೀವು ಕೆಲಸ ಮಾಡ್ತಿದ್ದೀರಾ, ಬೆಳಗ್ಗೆಯಿಂದ ರಾತ್ರಿ ಎಲ್ಲ ಮಲಗಿದ್ರೂ ಕೂಡ ನಮ್ಮದು ಪಾತ್ರೆ ತೊಳೆಯೋದು, ನೆಕ್ಸ್ಟ್ ಡೇಗೆ ಪ್ರಿಪ್ರೇಷನ್ನು ಇದೇ ಇರುತ್ತೆ. ಒಂದಾದ್ಮೇಲೆ ಒಂದು ನಾವು ಪ್ಲ್ಯಾನ್ ಮಾಡ್ಕೊಳ್ತಾನೆ ಇರಬೇಕು. ಸೊ ಅದಕ್ಕೆ ನಾವು ಯಾಕೆ ಕಡಿಮೆ ಅಂತ ಅಂದ್ಕೋಬೇಕು? ನಾವು ಮಾಡ್ತಿರೋದು ಗ್ರೇಟು. ಯಾರೋ ಏನೋ ಅಂತಾರೆ ಅಂತ ನಮ್ಮ ಲೈಫ್ ನಾವು ಕೆಳಗಡೆ ಅಥವಾ ಕಡಿಮೆ ಅಂತ ಅಂದ್ಕೊಳ್ಳೋದು ನೆಸೆಸಿಟಿ ಇಲ್ಲ. ನಮ್ಮ ಲೈಫ್ ನಾವು ಯಾವ ರೀತಿ ಲೀಡ್ ಮಾಡ್ತಾಯಿದ್ದೀವಿ ಅನ್ನೋದು ನಮಗೆ ಕಾನ್ಫಿಡೆಂಟಾಗಿ ನಾವು ಮಾಡ್ಕೋಬೇಕು. ನಾವು ಹೌಸ್ ವೈಫ್ ಅಂದಿದ ತಕ್ಷಣ ಅದೇನು ಯಾವ ಕೆಲಸಕ್ಕೂ ಕಡಿಮೆ ಇಲ್ಲ. ಎಲ್ಲ ಕೆಲಸಕ್ಕಿಂತ ದೊಡ್ಡ ಕೆಲಸ ಅಂದರೆ ಹೌಸ್ ವೈಫು. ಒಂದಿನ ಮ್ಯಾನೇಜ್ ಮಾಡಿಬಿಡ್ಲಿ ಜೆಂಟ್ಸು ಮಾಡ್ತಾರೆ. ಕೆಲವ್ರು ಮಾಡ್ತಾರೆ, ಒಂದು 100ರಲ್ಲಿ 1-2 ಮಾಡ್ತಾರೆ ಅಷ್ಟೇ. ಲೇಡೀಸ್ ಮಾಡೋಷ್ಟು ಜೆಂಟ್ಸ್ ಮಾಡೋಕ್ಕಾಗೋದೇ ಇಲ್ಲ. ಅಷ್ಟು ಮೆಂಟಲಿ ಸ್ಟ್ರಾಂಗ್ ನಾವು. ಅದೇನೋ ದೇವ್ರ ಸ್ಪೆಷಲ್ ಶಕ್ತಿ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ನಾವು ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ವರ್ಕಿಂಗು ಮತ್ತು ಮನೇಲಿದ್ದರೂ ಕೂಡ ಎಷ್ಟು ಟಾಸ್ಕ್ಗಳು ಒಟ್ಟಿಗೆ ಮಾಡ್ತಾಯಿರ್ತೀವಿ ನೋಡಿ. ಈ ಕಡೆ ಏನೋ ಸಾಂಬಾರಿಗೆ ಇಟ್ಟಿರ್ತೀವಿ, ಈ ಕಡೆ ಪಲ್ಯ ಏನೋ ಮಾಡ್ತಾಯಿರ್ತೀವಿ, ಈ ಕಡೆ ಪಾತ್ರೆ ತೊಳಿತಾ ಇರ್ತೀವಿ, ಈ ಕಡೆ ಮಕ್ಳಿಗೆ ಬಾಕ್ಸ್ ಕಟ್ತಾ ಇರ್ತೀವಿ, ಆ ಕಡೆ ರೆಡಿ ಮಾಡ್ತಾ ಇರ್ತೀವಿ, ಹೊರಗಡೆ ಮ್ಯಾನೇಜ್ ಮಾಡ್ತಿರ್ತೀವಿ. ಎರಡ ಹೇಳಿ, ಇಂಥ ಒಂದು ಸ್ಪೆಷಲ್ ಪವರ್ ಇದೆ ಅಂದರೆ ನಾವು ಯಾವತ್ತೂ ಕೊರಗೋ ನೆಸೆಸಿಟಿ ಇಲ್ಲ. ಮತ್ತು ತುಂಬ ಡಿಪ್ರೆಸ್ ಆಗೋಗ್ತಾರೆ, ನಾನು ಏನು ಮನೇಲೇ ಇದ್ದೀನಿ, ನಾನು ಏನೂ ಸಾಧಿಸ್ತಾ ಇಲ್ಲ ಅಂತ. ಆ ಥರ ಯಾವತ್ತೂ ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ನಾವು ಏನು ಮಾಡ್ತಾಯಿದ್ದೀವಿ, ಆಮೇಲೆ ಈ ರೊಟೀನ್ ಕೆಲಸ ಬಿಟ್ಬಿಟ್ಟು ಬೇರೆ ಏನಾದರೂ ಟ್ರೈ ಮಾಡಬೇಕು ಫ್ರೆಂಡ್ಸ್. ಏನೋ ಒಂದು ಕಲಿಬೇಕು. ಟೈಲರಿಂಗ್ ಕಲಿತೀರಾ, ಅಥವಾ ಕುಚ್ಚಾಕೋದು ಕಲಿತೀರಾ, ಪೇಂಟಿಂಗ್ ಕಲಿತೀರಾ, ನಿಮ್ಮ ಹಾಬಿ ಏನು ಅಂತ ನೀವೇನೋ ಒಂದು ಕಂಡುಹಿಡ್ಕೋಬೇಕು. ಅಥವಾ ನಿಮ್ಗೇನೂ ಇಂಟ್ರೆಸ್ಟ್ ಇಲ್ವಾ, ಅಟ್ಲೀಸ್ಟ್ ಒಂದು ಒಳ್ಳೆ ಬುಕ್ ತೊಗೊಂಡು ಓದೋದು, ಅಥವಾ ಮಹಾಭಾರತ ಓದೋದು, ನಿಮ್ಮ ಲೈಫ್ ಸ್ಕಿಲ್ಸ್ನ ನೀವು ಜಾಸ್ತಿ ಮಾಡ್ಕೋಬೇಕು. ನಿಮ್ಮ ಥಿಂಕಿಂಗ್ನ ನೀವು ಬ್ರಾಡ್ ಮಾಡ್ಕೋಬೇಕು. ಇಲ್ಲ, ನಾನು ಧೈರ್ಯವಾಗಿ ಲೈಫಲ್ಲಿ ಲೀಡ್ ಮಾಡ್ತೀನಿ, ಏನೂ ಮಾಡ್ತಿಲ್ವ ಅಟ್ಲೀಸ್ಟ್ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡಿ. ಎಷ್ಟೋ ಜನ ಪೇರೆಂಟ್ಸು ಅದನ್ನೇ ಮಿಸ್ ಮಾಡ್ಕೋತಾ ಇರೋದು. ಅವ್ರು ಲಕ್ಷಗಟ್ಟಲೆ ದುಡಿತಾ ಇದ್ರು ಕೂಡ ಮಕ್ಕಳಿಗೊಂದು ಒಳ್ಳೆ ಭವಿಷ್ಯ ಕೊಡೋಕ್ಕಾಗಲ್ಲ. ಅವ್ರ ಬಿಹೇವಿಯರ್ ಚೆನ್ನಾಗಿರಲ್ಲ, ಏನೋ ಒಂದು ಇಂಟ್ರೋವರ್ಟ್ ಆಗಿರ್ತಾರೆ. ಅಂದರೆ ಅವ್ರಿಗೇನು ಫೀಲಿಂಗ್ಸ್ ಇದೆ ಎಕ್ಸ್ಪ್ರೆಸ್ಸೇ ಮಾಡಲ್ಲ. ಒಂದು ಆ ಥರ ಬೆಳೀತಾ ಇರ್ತಾರೆ ಮಕ್ಕಳು. ಒಂದು ಡಿಸಿಪ್ಲಿನೇ ಇರಲ್ಲ. ಆದ್ದರಿಂದ ನಾನೇನೋ ಹೌಸ್ ವೈಫು, ಬರೀ ಹೌಸ್ ವೈಫ್ ಅನ್ನೋ ಅವಶ್ಯಕತೆಯೇ ಇಲ್ಲ. ಹೌಸ್ ವೈಫ್ ಅನ್ನೋದು ಒಂದು ದೊಡ್ಡ ಪ್ರೊಫೆಷನ್ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಹೇಳಿದ್ದಾರೆ ಆಲ್ರೆಡಿ, ಎಷ್ಟೋ ಜನ ಹೇಳ್ತಿರ್ತಾರೆ ಹೌಸ್ ವೈಫ್ ಅನ್ನೋದು ಈಸಿ ಅಲ್ಲ ಅಂತ. ಬಟ್ ಆದರೂ ಹೌಸ್ ವೈಫ್ ಅಂದಿದ ತಕ್ಷಣ ಒಂಥರ ನೋಡ್ಕೊಳ್ಳೋದೇ ಜಾಸ್ತಿ. ಅವರು ನೋಡ್ತಾರೆ ಅಂತ ನೀವು ಹೌಸ್ ವೈಫ್ ಆಗಿರೋದು ಕಡಿಮೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ.
ನೀವೇನು ಮಾಡ್ತೀರಾ ಅದನ್ನೇ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಮಾಡಿದ್ರೆ ಅದು ಯಾವುದು ನಿಮ್ಗೆ ಯಾವ ಮಾತುಗಳು ನಿಮ್ಮ ಲೈಫ್ನ ಅಫೆಕ್ಟ್ ಮಾಡಲ್ಲ. ಎಂಜಾಯ್ ಮಾಡಬೇಕು. ಏನೇ ಆದರೂ ನಿಮಗೆ ನೀವೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವ ವರ್ಕಿಂಗ್ ವುಮೆನ್ಗೆ ನೀವು ಕಡಿಮೆ ಅಂತ ನೀವು ಹೇಳ್ಕೊಳ್ಳಿ. ಬೆಳಗ್ಗೆ 5 ಗಂಟೆಗೆ ಎದ್ದೇಳಿ, ನೀವು ಬ್ಯುಸಿಯಾಗಿದ್ದೀರಾ ಅಂತ ತೋರಿಸಿ. ಎಲ್ಲರಿಗೂ ಎಲ್ಲ ಟೈಮಲ್ಲೂ ನೀವು ಅವೈಲಬಿಲಿಟಿ ಇದ್ದೀರಾ ಅಂತ ತೋರಿಸ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ. ಬೆಳಗ್ಗೆಯಿಂದ ಒಂದು 8 ಗಂಟೆವರೆಗೂ ಎಲ್ಲ ಅಡುಗೆ ಮನೆ ಕೆಲಸ ಮುಗಿಸ್ಬಿಡ್ಬೇಕು. ಆಮೇಲೆ ಏನಿದೆ, ನೀವು ಫ್ರೆಶ್ ಅಪ್ ಆಗಿಬಿಟ್ಟು ನೀವು ಏನಾದ್ರು ವಾಕಿಂಗ್ ಹೋಗಿ ನಿಮ್ಮ ಫಿಸಿಕಲ್ ವರ್ಕೌಟ್ಸ್ನ ಮಾಡ್ಕೊಳ್ಳಿ. ಆಮೇಲೆ ಮನೆಯದೇನಾದ್ರು ಕ್ಲೀನಿಂಗ್ ವರ್ಕು, ಅದು ಬಟ್ಟೆ ಒಣಗಾಕೋದು ಮತ್ತು ಬಟ್ಟೆ ಒಗೆಯೋದು, ಮಡಚೋದು, ಇಂಥವೆಲ್ಲ ಕೆಲಸ ಇರುತ್ತೆ. ಆಮೇಲೆ ಮೀ ಟೈಮ್ ಅಂತ ನೀವು ಓದಿ, ಒಂದು ಬುಕ್ ತೊಗೊಳ್ಳಿ, ಓದಿ. ನಿಮ್ಗೇನು ಪ್ಯಾಷನ್ ಇದೆ ಅಥವಾ ಟೈಲರಿಂಗ್ ಕಲಿಯೋದಿದ್ರೆ ಕಲೀರಿ. ಒಂದು ಯಾವುದೋ ಒಂದು ಸ್ಟಾರ್ಟ್ ಮಾಡ್ಕೋಬೇಕು. ರೊಟೀನ್ ಲೈಫ್ ಈಗ ಎಷ್ಟೊಂದು ಪುರ್ಸೋ ಟೈಮ್ ಇರುತ್ತೆ. ಎಲ್ಲ ಅಡುಗೆ ಎಲ್ಲ ಆದಮೇಲೆ ಎಷ್ಟೊಂದು ಫ್ರೀ ಟೈಮ್ ಇರುತ್ತೆ ಅಲ್ವಾ. ಏನೋ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಆಯಿತು. ಟೈಲರಿಂಗು, ಕುಚ್ಚು, ಪೇಂಟಿಂಗ್, ನಾನು ಹೇಳ್ದಂಗೆ ಏನೋ ಒಂದು ನಿಮ್ಗೇನು ಇಂಟ್ರೆಸ್ಟ್ ಇರುತ್ತೆ ಅದ್ರ ಬಗ್ಗೆ ನಿಮ್ಮನ್ನೇ ನೀವು ಡೆವಲಪ್ ಮಾಡ್ಕೊಂಡು ಹೋದರೆ, ಅಥವಾ ಒಂದು ಎಲ್ಲ ಫುಲ್ ಸ್ಟ್ರೈನ್ ಆಗೋಗಿದೆ ಅಂದರೆ ಒಂದು ಅರ್ಧ ಗಂಟೆ ಮಲ್ಕೊಳ್ಳೋವಂಥದ್ದು. ಈ ರೀತಿ ನೀವು ಒಂದು ಟೈಮ್ ಟೇಬಲ್ ಅಂತ ಹಾಕ್ಕೊಂಬಿಟ್ರಂತೂ ನೀವೇ ಫುಲ್ಲು ಬ್ಯುಸಿ ಆಗಿಬಿಟ್ಟಿರ್ತೀರ. ಆಮೇಲೆ ನೆಕ್ಸ್ಟ್ ಡೇಗೆ ಏನು ಮಾಡಬೇಕು, ನಾನು ಮಕ್ಳಿಗೆ ಹೆಂಗೆ ನೋಡ್ಕೋಬೇಕು, ನಾನು ಹೆಂಗೆ ಖುಷಿಯಾಗಿರಬೇಕು, ನನಗೇನು ಇಷ್ಟ, ನಿಮ್ಮನ್ನು ನೀವೇ ಅನಲೈಸ್ ಮಾಡ್ಕೋಬೇಕು. ನನಗೇನು ಮಾಡೋದ್ರಿಂದ ಖುಷಿ ಪಡ್ತೀನಿ. ನನಗೆ ಆ್ಯಕ್ಚುಲಿ ಅಡುಗೆ ಮಾಡೋದ್ರಂದರೆ ತುಂಬ ಇಷ್ಟ. ವೆರೈಟಿ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ಮನೇಲಿದ್ದೀನಿ ಅಂದರೆ ಈ ರೀತಿ ಯೋಚನೆ ಮಾಡ್ತೀನಿ. ಈಗ ಸಮ್ಮರ್ ವೆಕೇಷನ್ಸ್ ಬಂದಿತ್ತಲ್ವ, ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಏನು ಮಕ್ಳಿಗೆ ಮಾಡ್ಕೊಳ್ಳೋಣ. ಮಕ್ಕಳ ಖುಷಿಯಲ್ಲೇ ನಮ್ಮ ಖುಷಿನ ನೋಡ್ಕೋಬೋದಲ್ವ. ಎಷ್ಟು ಖುಷಿಯಾಗಿರುತ್ತೆ ಹೇಳಿ. ನಾವೂ ಎಂಜಾಯ್ ಮಾಡ್ಬೋದು ನಮ್ಮ ಲೈಫ್ನ. ಸೊ ವರ್ಕಿಂಗ್ ವಿಮೆನ್ನು ಅಷ್ಟೇ, ಅಯ್ಯೋ ನಾನು ಮಾಡಬೇಕಲ್ಲ, ಹೊರಗಡೆನೂ ಮಾಡಿಕೊಂಡು ಮನೆಯಲ್ಲೂ ಮಾಡಬೇಕಲ್ಲ, ಯಾರೂ ನನಗೆ ಸಪೋರ್ಟ್ ಮಾಡ್ತಿಲ್ವಲ್ಲ ಅಂತ ಯಾವತ್ತೂ ಅಂದ್ಕೊಳಕ್ಕೆ ಹೋಗಬೇಡಿ. ಫಸ್ಟು ಹೊರಗಡೆ ಹೋಗಿ ದುಡಿತಾ ಇದ್ದೀರಾ ಅಂದರೆ ಮೇಯ್ನಾಗಿ ನಿಮ್ಮ ಹೆಲ್ತ್ ನೋಡ್ಕೋಬೇಕು. ರಜೆಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಅಲ್ಲೂ ಕೂಡ ವರ್ಕ್ ಪ್ಲೇಸಲ್ಲೂ ಅಷ್ಟೇ, ನೀವು ತುಂಬ ಅಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ, ಕೆಲಸ ಮಾಡಿಕೊಂಡು ಮಾತ್ರ ವಾಪಸ್ ಬಂದುಬಿಡ್ಬೇಕು. ಅಲ್ಲೇನೋ ರಿಲೇಷನ್ಶಿಪ್ನ ಬೆಳೆಸ್ಕೊಳ್ಳೋಂಥದ್ದು, ನನ್ನ ಕ್ಲೋಸ್ ಫ್ರೆಂಡ್ಸು ಅಂದ್ಕೊಳ್ಳೋವಂಥದ್ದು. ಯಾರು ನಮಗೆ ಕ್ಲೋಸ್ ಫ್ರೆಂಡ್ಸು ಅಂತ ಅಂದ್ಕೊಂಡಿರ್ತೀವಿ ಅವರೇ ಹೋಗಿ ಏನೋ ಒಂದು ಫಿಟ್ಟಿಂಗ್ ಇಟ್ಟಿರ್ತಾರೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ವರ್ಕ್ ಪ್ಲೇಸಲ್ಲಂತೂ ಎಸ್ಪೆಷಲಿ ನಮ್ದಾಯ್ತಾ, ನಮ್ಮ ಕೆಲಸ ಮುಗೀತಾ ಅಂತ ಮುಗಿಸ್ಕೋಬೇಕು, ಬರ್ತಾ ಇರಬೇಕು ಅಷ್ಟೇ. ತುಂಬ ರಿಲೇಷನ್ಶಿಪ್ ಬೆಳೆಸ್ಕೊಂಬಿಡೋದು ಅದೆಲ್ಲ ಕರೆಕ್ಟ್ ಇಲ್ಲ. ಆದಷ್ಟು ಎಲ್ಲ ಕಡೆ ನ್ಯೂಟ್ರಲಾಗಿ ಇದ್ಬಿಡ್ಬೇಕು. ಅಲ್ಲೂ ನೀಟಾಗಿ ಮ್ಯಾನೇಜ್ ಮಾಡ್ಕೋಬೇಕು, ಕೆಲಸ ಮಾಡಬೇಕು, ಕೆಲಸನ ನಿಯತ್ತಾಗಿ ಮಾಡಬೇಕು. ಯಾಕೆಂದರೆ ನಾವು ಸಂಬಳ ತೊಗೋತಾ ಇದ್ದೀವಿ ಅಂದರೆ ಆ ಕೆಲಸಕ್ಕೆ ನಾವು ಜಸ್ಟಿಸ್ ಕೊಡಬೇಕು. ಅಲ್ಲೂ ನೀಟಾಗಿ ಮಾಡಿ, ಮನೆಯಲ್ಲೂ ಅಷ್ಟೇ, ಮನೆಯೂ ಬ್ಯಾಲೆನ್ಸ್ ಮಾಡಿಕೊಂಡು ಮಕ್ಕಳ ಹೆಲ್ತು, ಮನೆ ನೀಟ್ನೆಸ್ಸು, ಆಮೇಲೆ ತುಂಬ ಸ್ಟ್ರೈನ್ ಮಾಡೋಕ್ಕೆ ಹೋಗಬಾರ್ದು. ನಿಮ್ಗೆ ಒಂದಿನಕ್ಕೆ ನಾವು ಮನೇಲಿದ್ದಾಗ ಹೆಂಗೆ ಕೆಲಸ ಮಾಡ್ತೀವಿ ಆ ರೀತಿ 100% ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಬಾಡಿ ಸ್ಟ್ರೈನ್ ಆಗ್ತಾ ಇರುತ್ತೆ, ಅಲ್ಲೂ ಡಬಲ್ ಸ್ಟ್ರೈನ್ ಆಗ್ತಾ ಇರುತ್ತೆ. ಅದಕ್ಕೆ ಕೆಲವೆಲ್ಲ ಕ್ಲೀನಿಂಗ್ ವರ್ಕ್ ಎಲ್ಲ ವೀಕೆಂಡ್ಸಲ್ಲಿ ಇಟ್ಕೊಂಬಿಟ್ಟು ನೀವೇ ಪ್ಲ್ಯಾನ್ ಮಾಡ್ಕೋಬೇಕು. ಆಮೇಲೆ ಫಸ್ಟ್ 1 ವೀಕ್, ಈಗ ಸಂಡೇ ಸ್ಯಾಟರ್ಡೆ ಬಂದುಬಿಟ್ಟಿದೆ ಅಂದರೆ ಮಂಡೆಯಿಂದ ಫ್ರೈಡೇ ಸ್ಯಾಟರ್ಡೇವರೆಗೂ ನಾನು ಏನೇನು ಅಡುಗೆ ಮಾಡಬೇಕು, ನಾನು ಏನೇನು ಬಟ್ಟೆ ಹಾಕ್ಕೋಬೇಕು, ನನ್ನ ಬಟ್ಟೆ ಬಗ್ಗೆ ಎಲ್ಲ ನೋಡ್ಕೊಳ್ಳೋವಂಥದ್ದು, ಯಾವ ಡ್ರೆಸ್ ಹಾಕ್ಕೋಬೇಕು, ಯಾವ ಸ್ಯಾರಿ, ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಲೈಫು ನಾವು ಈಸಿ ಮಾಡ್ಕೋಬೋದು. ನಾವು ತುಂಬ ಸ್ಟ್ರೈನ್ ಮಾಡಿಕೊಂಡು ಅಯ್ಯೋ ನನ್ನ ಜೀವನ ಹಿಂಗೆ, ಅಯ್ಯೋ ನಾನು ಮನೆಯಲ್ಲೇ ಇದ್ದೀನಿ, ಅಯ್ಯೋ ನಾನು 2 ಕಡೆ ದುಡಿತಾ ಇದ್ದೀನಿ ಅಂತ ಅಂತ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಂತೂ ನೀವು ಏನು ಮಾಡ್ತಾಯಿದ್ದೀರಾ ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದು, ಯಾವ ಜಾಬೂ ಕೆಳಗಡೆ ಇಲ್ಲ, ಯಾವುದು ಮೇಲಂತಲ್ಲ. ನಾವು ಹೊರಗಡೆ ಹೋಗಿ ದುಡ್ದಿದ ತಕ್ಷಣ ನಾವೇನೋ ಗ್ರೇಟು ಅಂತಲ್ಲ, ಹೌಸ್ ವೈಫ್ ಆಗಿದ ತಕ್ಷಣ ಅವರೇನೋ ಕಡಿಮೆ ಅಂತಲ್ಲ, ಹೌಸ್ ವೈಫ್ ಆಗಿದ ತಕ್ಷಣ ಅವರೇನು ಆರಾಮಾಗಿ ಮನೇಲಿರ್ತಾರೆ ಅಂತಲ್ಲ. ಅವರು ತುಂಬಾ ಕಷ್ಟಪಡ್ತಿರ್ತಾರೆ. ಹೊರಗಡೆ ಹೋಗಿ ದುಡಿದ್ರೂ ಕೂಡ ಅಷ್ಟೇ ಚಾಲೆಂಜಸ್ನ ಫೇಸ್ ಮಾಡ್ತಿರ್ತಾರೆ. ಸೊ ನಮ್ಮ ಲೈಫಲ್ಲಿ ಏನಿದೆ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಇದ್ಕೊಳ್ತಾ ನಮ್ಮ ಮನೆಯವ್ರನ್ನೆಲ್ಲ ಖುಷಿಯಾಗಿ ಇದ್ಬಿಡ್ಬೇಕು. ಅವ್ರು ಹೆಂಗೆ ನಮ್ಮನ್ನು ಟ್ರೀಟ್ ಮಾಡ್ತಾರೆ, ನಮ್ಮ ಲೈಫ್ ಆ ಥರ ಡಿಸೈಡ್ ಆಗಬಾರ್ದು. ನಾವು ಹೆಂಗೆ ನಮ್ಮ ಲೈಫ್ನ ಟ್ರೀಟ್ ಮಾಡ್ಕೋತೀವಿ ಅದು ಇಂಪಾರ್ಟೆಂಟ್. ನಮ್ಮ ಹ್ಯಾಪಿನೆಸ್ ನಮ್ಮ ಕೈಲಿರಬೇಕು. ಅವರೇನೋ ನಮಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂದರೆ ಅವ್ರ ಪ್ರಾಬ್ಲಮ್ಮು. ನಮಗೆ ಗೊತ್ತಿರಬೇಕು ನಮ್ಮ ಲೈಫ್ನ ನಾವು ಯಾವ ರೀತಿ ಲೀಡ್ ಮಾಡ್ತಾಯಿದ್ದೀವಿ, ಹೇಗೆ ನಮಗೆ ಚಾಲೆಂಜಸ್ ಬರ್ತಾಯಿದೆ, ಅದನ್ನು ಹೇಗೆ ನಾವು ಧೈರ್ಯವಾಗಿ ಫೇಸ್ ಮಾಡ್ತಾಯಿದ್ದೀವಿ. ಆಮೇಲೆ ಮೆಂಟಲ್ ಹೆಲ್ತ್ನ ಚೆನ್ನಾಗಿ ನೋಡ್ಕೋಬೇಕು. ಯಾವುದಕ್ಕೂ ಕುಗ್ಗಕ್ಕೆ ಹೋಗಬಾರ್ದು. ನೀವು ಮನೇಲಿದ್ದರೂ ಹೊರಗಡೆ ಹೋಗಿ ದುಡಿತಾ ಇದ್ದರೂ ಕೂಡ ಧೈರ್ಯವಾಗಿ ಜಗತ್ತನ್ನ ಫೇಸ್ ಮಾಡಬೇಕು, ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೋಬೇಕು. ನಮ್ಮಲ್ಲಿ ಕಾನ್ಫಿಡೆನ್ಸ್ ಇದ್ದರೆ ಆಪೋಸಿಟ್ ಪರ್ಸನು ಡೆಫಿನೆಟಾಗಿ ನಮಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಕೊಡ್ತಾರೆ. ಅದು ನಾವು ದುಡಿದ್ರೇ ಕೊಡಬೇಕು ಅಂತಲ್ಲ. ನಮ್ಮ ದುಡ್ಡು ನೋಡಿ ನಮಗೆ ಬೆಲೆ ಕೊಡಬೇಕು ಅಂದರೆ ಅದು ಬೆಲೆನೇ ಅಲ್ಲ, ಆಯಿತಾ. ನಮ್ಮ ವ್ಯಕ್ತಿತ್ವನ ನೋಡಿ ನಮಗೆ ಬೆಲೆ ಕೊಡಬೇಕು. ಸೊ ಹೋಪ್ ಈ ವಿಡಿಯೋನ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಧೈರ್ಯವಾಗಿ ಲೀಡ್ ಮಾಡಿ
ನಿಮ್ಮ ಲೈಫ್ ಹೆಂಗೆ ಇದ್ದರೂ ಖುಷಿಯಾಗಿ ಲೈಫ್ನ ಲೀಡ್ ಮಾಡೋದು ಇವತ್ತಿಂದ ಕಲ್ತ್ಕೋಬೇಕು. ಓಕೆನಾ? ಹೇಗನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಚಟ್ನಿ ಪುಡಿ ಮಾಡಿದ್ದೆ, ಆಮೇಲೆ ಚಿತ್ರಾನ್ನ ಮಾಡಿದ್ದೆ. ಸ್ವಲ್ಪ ಬೆಳಗ್ಗೆ ಹೊತ್ತು ತುಂಬ ಬ್ಯುಸಿ ಇತ್ತು ಅಂತಲೇ ಹೇಳ್ಬೋದು. ಸೈಟ್ ಹತ್ರ ಬೇರೆ ಹೋಗಬೇಕಿತ್ತು ಅಂತ ಚಿತ್ರಾನ್ನ ಮಾಡಿ, ಮತ್ತು ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್ ಥರ ಮಾಡಿದ್ದೆ. ಗೊಜ್ಜು ಮಾಡ್ಕೊಂಡಿದ್ದೆ. ಆಮೇಲೆ ಹಸ್ಬೆಂಡ್ ಅದನ್ನು ಗೊಜ್ಜನ್ನು ಕಲಿಸ್ಕೊಂಡು ಮಿಕ್ಸ್ ಮಾಡಿ ಫ್ರೈಡ್ ರೈಸ್ ಮಾಡಿಕೊಂಡ್ರು. ಸೊ ಈ ರೀತಿ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಆಯಿತಾ? ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಗೊತ್ತಾಗುತ್ತೆ ಈ ಥರ ಕಂಟೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಆಮೇಲೆ ಮಕ್ಕಳಿಗೆಲ್ಲ ವಾಲ್ನಟ್ ಕೊಡ್ತಿದ್ದೆ, ಇದು ತುಂಬ ಒಳ್ಳೆಯದು ಬ್ರೈನ್ಗೆ. ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಹೇಗೆ ಅನಿಸ್ತು ವೀಡಿಯೋ ಅಂತ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.